ಎಸ್, ಡಿ ಗ್ಯಾಂಗ್ಗೆ ಜಾಮೀನು ವಿಚಾರ. ಈಗ ಜಾಮೀನು ಸಿಕ್ಕಿತ್ತು ಶುಕ್ರವಾರ, ಆದರೆ ಶನಿವಾರ ಭಾನುವಾರ ಆಗಿರೋದ್ರಿಂದ ಇಲ್ಲಿಗೆ ಕೊಡಕ್ಕಾಗಿರ್ಲಿಲ್ಲ, ಬಿಡುಗಡೆ ಆಗಕ್ಕೂ ಆಗಿರಲಿಲ್ಲ. ಹಾಗಾಗಿ ಇವತ್ತು ಎಲ್ಲವೂ ಕೂಡ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಿದಂತಹ ಕೋರ್ಟ್ ಇವತ್ತು ಅವರಿಗೆ ಜಾಮೀನು ಮಂಜೂರಾದ ನಂತರ ಷರತ್ತುಗಳನ್ನು ಎಲ್ಲವೂ ಕೂಡ ಪಾಲನೆಯನ್ನು ಮಾಡಿದರು. ಜೊತೆಗೆ ಬಾಂಡ್ಗೆ ಸಹಿ ಹಾಕಬೇಕಾಗಿತ್ತು. ಹಾಗಾಗಿ ಇವತ್ತು 6 ವಾರಗಳ ನಂತರ ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟಿಗೆ ಬಂದು ಕೋರ್ಟ್ನಲ್ಲಿ ಸಹಿಯನ್ನು ಮಾಡಿ ಇವತ್ತು ರಿಲೀಸ್ ಆದರು ಆಚೆಗೆ. ಯಾವ ಪರಿಸ್ಥಿತಿಯೂ ಕೂಡ ಅವರಿಗೆ ಆಗಲಿಲ್ಲ. ಬಟ್ ಚರ್ಚೆ ಏನಾಗ್ತಾ ಇತ್ತು ಅಂತಂದರೆ, ಆಸ್ಪತ್ರೆಯಿಂದ ಅವರು ಬಂದಿದ್ದು ನೇರವಾಗಿ ಕೋರ್ಟ್ಗೆ ಅಂತಂದಾಗ ಮನೆಗೆ ಹೋಗ್ತಾ ಇದ್ದಾರೆ, ಅದು ಇದು ಚರ್ಚೆ ಆಗ್ತಾ ಇತ್ತು. ಬಟ್ 6 ವಾರಗಳ ಬಳಿಕ ಈಗ ಆಸ್ಪತ್ರೆಯಿಂದ ದರ್ಶನ್ ಹೊರ ಬಂದಿದ್ದಾರೆ. ಕೋರ್ಟ್ಗೆ ತೆರಳಿ ಜಾಮೀನು ಪ್ರಕ್ರಿಯೆಯನ್ನು ದರ್ಶನ್ ಮುಗಿಸಿದ್ದಾರೆ. ನಟ ದರ್ಶನ್ಗೆ ಸಹೋದರ ದಿನಕರ್, ನಟ ಧನ್ವೀರ್ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಬಿಟ್ಟು ಹೋಗದಂತೆ ದರ್ಶನ್ಗೆ ನಿರ್ಬಂಧವನ್ನು ಹೇರಿದ್ದಾರೆ. ಮತ್ತೆ ಕೊಲೆ ಆರೋಪಿ ದರ್ಶನ್ ಪಾಸ್ಪೋರ್ಟ್ ಅನ್ನು ವಾಪಸ್ ಕೊಟ್ಟಿರೋದು ಈಗ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಸೊ ನಟ ದರ್ಶನ್ಗೆ ಇನ್ನೂ ಬೆನ್ನೋವು ಇದೆಯಾ? ಇವತ್ತಿನ ಅವರ ವರ್ತನೆಯನ್ನು ನೋಡಿದರೆ ಹಾಗೆ ಕಾಣಿಸ್ತಾ ಇತ್ತು. ಕೋರ್ಟ್ಗೆ ಕುಂಟುತ್ತಾ ಸಾಗಿದಂತಹ ನಟ ದರ್ಶನ್. ಸೊ ಪವಿತ್ರ ಗೌಡಗೆ ತಾಯಿ ಮತ್ತು ಸಹೋದರಿ ಕೂಡ ಆ ಕಡೆಗೆ ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಒಟ್ಟು 7 ಆರೋಪಿಗಳ ಜಾಮೀನು ಏನು ಮಂಜೂರಾಗಿತ್ತು ಅವರೆಲ್ಲರೂ ಕೂಡ ಇವತ್ತು ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಿ ಆಚೆ ಬಿಡುಗಡೆ ಆದರು. ಅದರ ಒಂದು ವರದಿ ಇದೆ ನೋಡಿ. ಆರು ವಾರಗಳ ಬಳಿಕ ಆಸ್ಪತ್ರೆಯಿಂದ ಹೊರಬಂದ ದರ್ಶನ್. ಕೋರ್ಟ್ಗೆ ತೆರಳಿ ಜಾಮೀನು ಪ್ರಕ್ರಿಯೆ ಮುಗಿಸಿದ ನಟ. ತೀವ್ರ ಬೆನ್ನುನೋವಿನಿಂದ ಬಳಲ್ತಾ ಇದ್ದ ನಟ ದರ್ಶನ್ ಬಳ್ಳಾರಿ ಜೈಲಿಂದ ಮಧ್ಯಂತರ ಜಾಮೀನು ಪಡೆದು 6 ವಾರಗಳ ಕಾಲ ಬಿಜಿಎಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲಾಗಿದ್ರು. ಶುಕ್ರವಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಕೂಡ ಮಂಜೂರಾಗಿದೆ. ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. 1.5 ತಿಂಗಳು ಕಳೆದರೂ ದರ್ಶನ್ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿಲ್ಲ. ಈಗ ದರ್ಶನ್ ಅವರು ಜಾಮೀನು ಪ್ರಕ್ರಿಯೆಗಾಗಿ ವೈದ್ಯರ ಅನುಮತಿ ಪಡೆದು ಕೋರ್ಟ್ಗೆ ತೆರಳಿ ವಾಪಸ್ಸಾದ್ರು. ಬಿಜಿಎಸ್ ಆಸ್ಪತ್ರೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಆಪ್ತ ಧನ್ವೀರ್ ಬಂದಿದ್ರು. ಕೋರ್ಟ್ ಕಟಕಟಿಯಲ್ಲಿ ನಿಂತ ದರ್ಶನ್ಗೆ ಸಹೋದರ ಧನ್ವೀರ್ ಶ್ಯೂರಿಟಿ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕೆಂಗೇರಿಯಲ್ಲಿರುವ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಬಂದ ನಟ ದರ್ಶನ್ ನೇರವಾಗಿ ಸೆಷನ್ ಕೋರ್ಟ್ಗೆ ತೆರಳಿದ್ರು. ಅಲ್ಲಿ ಜಾಮೀನು ಪ್ರಕ್ರಿಯೆ ಮುಗಿಸಿದ್ರು. ದರ್ಶನ್ಗೆ ಸಹೋದರ ದಿನಕರ್, ನಟ ಧನ್ವೀರ್ ಶ್ಯೂರಿಟಿ ಕೊಟ್ರು. ಈ ವೇಳೆ ದರ್ಶನ್ ನಿಮಗೆ ಏನಾಗಬೇಕು ಅಂತ ನ್ಯಾಯಾಧೀಶರು ಪ್ರಶ್ನಿಸಿದ್ರು. ಸಹೋದರ ಅಂತ ದಿನಕರ್, ಧನ್ವೀರ್ ಉತ್ತರ ಕೊಟ್ರು. ಇನ್ನು ಕೋರ್ಟ್ ಆವರಣದಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಜಾಮೀನು ಬಾಂಡ್ಗೆ ಸಹಿ ಹಾಕೋಕೆ ಹೊರ ಹೋಗೋದು ಕಷ್ಟ, ಹೀಗಾಗಿ ಒಳಗಡೆಯೇ ಸಹಿ ಹಾಕಿಸುವಂತೆ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು. ಹೀಗಾಗಿ ಕೋರ್ಟ್ ಹಾಲ್ನಲ್ಲೇ ಸಹಿ ಪಡೆದ್ರು. ದರ್ಶನ್ ಅವರಿಗೆ ಮೊನ್ನೆ ಉಚ್ಚ ನ್ಯಾಯಾಲಯ ಅವರಿಗೆ ರೆಗ್ಯುಲರ್ ಬೇಲ್ನ ಕೊಟ್ಟಿದ್ರು. ಆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ರು. ಆ ಷರತ್ತುಬದ್ಧ ಷರತ್ತುಗಳನ್ನ ಅಂದರೆ ಮೊನ್ನೆ ಉಚ್ಚ ನ್ಯಾಯಾಲಯ ಏನು ಷರತ್ತುಗಳನ್ನ ವಿಧಿಸಿತ್ತೋ ಅದನ್ನು ನಾವಿಲ್ಲಿ ಮೊನ್ನೆ ಸೆಷನ್ಸ್ ಕೋರ್ಟಲ್ಲಿ ಕಂಪ್ಲೇಂಟ್ಸ್ ಮಾಡಬೇಕಾಗುತ್ತೆ. ಅಂದರೆ ಅದರ ಆ ಷರತ್ತುಗಳನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಇವತ್ತು ದರ್ಶನ್ ಅವರು ಹಾಸ್ಪಿಟಲಿಂದ ನೇರವಾಗಿ ನ್ಯಾಯಾಲಯಕ್ಕೆ ಬಂದಿದ್ರು. ನ್ಯಾಯಾಲಯದಿಂದ ಇವತ್ತು ಪ್ರಕ್ರಿಯೆಗಳೆಲ್ಲ ಮುಗಿದ ನಂತರ ಮತ್ತೆ ಅವರು ಅದು ನ್ಯಾಯಾಲಯದ ಆದೇಶ ನ್ಯಾಯಾಲಯದ ಆದೇಶ, ಉಚ್ಚ ನ್ಯಾಯಾಲಯದ ಆದೇಶ ಆದ್ರಿಂದ ಆ ಬಾಂಡ್ ಅಂತ ಇರುತ್ತೆ ಬಾಂಡ್ ಮತ್ತೆ ಬೇಲ್ ಮತ್ತೆ ಬಾಂಡ್ ಅಂತ ಅದೊಂದು ಪ್ರೊಸೀಜರ್ ಇರುತ್ತೆ CRPC-ನಲ್ಲಿ. ಕಾನೂನಲ್ಲಿ ಆ ಪ್ರೊಸೀಜರ್ ಇರೋದ್ರಿಂದ ಯಾವುದೇ ಒಬ್ಬ ಆರೋಪಿ ಆಗಿರಲಿ ಮತ್ತೆ ಆರೋಪಿ ಜಾಮೀನಲ್ಲಿ ಬಂದಂಥ ಸಂದರ್ಭದಲ್ಲಿ ಮುಂದೆ ನ್ಯಾಯಾಲಯದಲ್ಲಿ ನಾನು ಮತ್ತೆ ಪ್ರಕರಣದ ದಿನಾಂಕದಿಂದ ನಾನು ಹಾಜರಾಗ್ತೀನಿ ಅಂತ ಹೇಳಿ ಅವನು ಶ್ಯೂರಿಟಿ ಮತ್ತೆ ಬಾಂಡನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ತಪ್ಪಿಸ್ಕೊಂಡಂಥ ಸಂದರ್ಭದಲ್ಲಿ ನ್ಯಾಯಾಲಯ ಆ ವ್ಯಕ್ತಿಗೆ ಶ್ಯೂರಿಟಿ ಆಗಿರುವಂಥ ವ್ಯಕ್ತಿಗಳನ್ನ ಆ ಶ್ಯೂರಿಟಿಗಳನ್ನ ಜಪ್ತುಪಡಿಸಿಕೊಳ್ಳುವಂಥ ಅಧಿಕಾರ ನ್ಯಾಯಾಲಯಕ್ಕಿದೆ. ಆದ್ರಿಂದ ಅದರದ ಅವಶ್ಯಕತೆ ಇಲ್ಲ ಅದರದ ಅವಶ್ಯಕತೆ ಮತ್ತೆ ಜೈಲಿಗೆ ಹೋಗಿ ಅವರು ಅಲ್ಲಿ ಸಿಗ್ನೇಚರ್ ಮಾಡಿ ಹೋಗಿ ಬರೋಂಥ ಯಾವುದೇ ಅಂತ ಇದು ಇಲ್ಲ. ಅವರಿನ್ನು ಹಾಸ್ಪಿಟಲ್ ಇರೋದ್ರಿಂದ ಹಾಸ್ಪಿಟಲಿಂದ ಅವರಿನ್ನು ಡಿಸ್ಚಾರ್ಜ್ ಆಗಿಲ್ಲ, ಮತ್ತೆ ಅವರು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಬೆಂಗಳೂರು ಬಿಟ್ಟು ಹೋಗದಂತೆ ಸೂಚನೆ, ಮತ್ತೆ ಪಾಸ್ಪೋರ್ಟ್ ವಾಪಸ್. ಮಧ್ಯಂತರ ಜಾಮೀನು ವೇಳೆ ಪಾಸ್ಪೋರ್ಟ್ ಪಡೆದಿದ್ದ ಕೋರ್ಟ್ ಈಗ ಮತ್ತೆ ವಾಪಸ್ ನೀಡಿದೆ. ಪಾಸ್ಪೋರ್ಟ್ ಸರೆಂಡರ್ ಬಗ್ಗೆ ಹೈಕೋರ್ಟ್ ಆದೇಶದಲ್ಲಿ ಯಾವುದೇ ಉಲ್ಲೇಖ ಇಲ್ಲದೆ ಇರೋದ್ರಿಂದ ಪಾಸ್ಪೋರ್ಟ್ ವಾಪಸ್ಸಿಗೆ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು. ಇನ್ನು ಯಾವುದೇ ಕಾರಣಕ್ಕೂ ಬೆಂಗಳೂರು ಬಿಟ್ಟು ಹೋಗದಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಪವಿತ್ರ ಗೌಡಗೆ ತಾಯಿ ತಂಗಿ ಶ್ಯೂರಿಟಿ, ಪ್ರದೋಷ್ಗೆ ತಂಗಿ ಶ್ಯೂರಿಟಿ. ಕೊಲೆ ಪ್ರಕರಣದ A1 ಆಗಿರುವ ಪವಿತ್ರ ಗೌಡಗೆ ತಾಯಿ ಹಾಗೂ ಸಹೋದರಿ ಶ್ಯೂರಿಟಿ ಕೊಟ್ಟರು. ಪ್ರದೋಷ್ಗೆ ಸಹೋದರಿ ಸೈಟ್ ಪತ್ರಗಳ ಶ್ಯೂರಿಟಿ ಒದಗಿಸಿದ್ರು. ಆದರೆ ಆರೋಪಿಗಳಾದ ಜಗದೀಶ್, ಅನುಕುಮಾರ್ಗೆ ಶ್ಯೂರಿಟಿ ಸಿಗದೆ ಪರದಾಡಿದ್ರು.
ನ್ಯಾಯಾಲಯದಲ್ಲಿ ಜಾಮೀನು ಪ್ರೊಸೀಜರ್ ಮುಗಿಸಿದ ದರ್ಶನ್ ನೇರವಾಗಿ ಬಿಜಿಎಸ್ ಆಸ್ಪತ್ರೆಗೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು. ಅಭಿಮಾನಿಗಳು ಜಮಾಯಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.